ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಬ್ಲಾಗ್ ಫ್ರೆಂಡ್ಸ್. ಸೋಮವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ದರು, ಖುಷಿ ಪಾಪನ ಇಟ್ಕೊಂಡಿದ್ರು, ಹಂಗಾಗಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡಿದ್ದೀನಿ. ಈ ಪೂಜೆ ಹಾಕಿ ಒಂದು 2 ಅವರ್ ಆದಮೇಲೆ ತೆಗ್ದಿರೋ ವಿಡಿಯೋ, ಹಂಗಾಗಿ ದೀಪ ಎಲ್ಲ ಆರೋಗಿತ್ತು. ಈ ಕಡೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ 10 ಗಂಟೆ ಆಗಿತ್ತು. ಜೀವಂಗೆ ಟಿಫನ್ ಕೊಟ್ಟು ಕಳಿಸಿದ್ದೆ ಬೆಳಗ್ಗೆನೇ. ಇಲ್ಲ, ಅವನ ಟಿಫನು ಈ ಸ್ಕೂಲ್ ಮನೆ ಹತ್ರನೇ ಇರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ಕೊಟ್ಟು ಕಳಿಸ್ರು. 12 ಗಂಟೆ ಹಂಗೆ ಅವ್ರು ಲಂಚ್ ಇರೋದ್ರಿಂದ 12 ಗಂಟೆ ಕೊಟ್ಟರು ತಗೊಳ್ತಾರೆ. ಹಾಗಾಗಿ ನಾನು ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಅವನಿಗೆ ಲಂಚ್ ಬಾಕ್ಸು ಪ್ಯಾಕ್ ಮಾಡಿ ಸ್ಕೂಲ್ ಹತ್ರ ಕೊಟ್ಟು ಬರ್ತೀನಿ ನಾನು, ಸ್ವಲ್ಪ ಲೇಟ್ ಆದರೆ. ದೋಸೆ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ ಇಷ್ಟು ಹಾಕೊಂಡು ಮಿಕ್ಸಿಗೆ ರುಬ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಕರಿಬೇವು, ಟೊಮೊಟೊ, ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಮಿಕ್ಸಿ ರುಬ್ಬಕ್ಕೋಗ್ತೀನಿ. ಕಾಳು ಮತ್ತು ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಅದು. ಇವಾಗ ಮಿಕ್ಸಿ ರುಬ್ಕೊಂಡಾಯಿತು. ಈಗ ಮಸಾಲೆನೂ ಕಾಳು ಆ್ಯಡ್ ಮಾಡ್ಕೊತೀನಿ ಫಸ್ಟು. ಅದಾದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳೋದು ನಾವು. ಇನ್ನೊಬ್ರು ಮಸಾಲೆ ಆ್ಯಡ್ ಮಾಡಿಕೊಂಡು ಕಾಳು ಆ್ಯಡ್ ಮಾಡ್ಕೊತಾರೆ. ನಾನು ಕಾಳೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆಲೆಲ್ಲ ಹುರ್ಕೊಳ್ತೀನಿ ಕಾಳನ್ನ. ಅದಾದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಆ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು, ಹಿಂಗೆ ಗಟ್ಟಿಗಿರಲಿ ಅಂದರೆ ಗಟ್ಟಿಗೆ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳ್ಳಗಿರಲಿ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ರೈಸ್ಗೆ ಮತ್ತು ಮುದ್ದೆಗೆಲ್ಲ ಕರೆಕ್ಟಾಗಿ ಆಗುತ್ತೆ. ದೋಸೆಗೆ ಚಟ್ನಿ ಇತ್ತಲ್ಲ, ಹಂಗಾಗಿ ನಾನೇನು ಮತ್ತೆ ಗಟ್ಟಿ ಏನು ಮಾಡ್ಕೊಳ್ಳಿಲ್ಲ. ಇವಾಗ ಉಪ್ಪು ಹಾಕ್ಕೊತಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು. ಅಡುಗೆ ಮಾಡಿ ಪಾತ್ರೆ ಎಲ್ಲ ಹಂಗೆ ಇತ್ತು. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಈ ಕಡೆ ಸಾಂಬಾರು, ಅನ್ನ ಮತ್ತು ಜೀವ ಮತ್ತು ಸ್ಕೂಲಿಂದ ಬಂದಮೇಲೆ ಅವನು ದೋಸೆನೇ ತಿಂತೀನಿ ಅಂತಂದ. ಮಧ್ಯಾಹ್ನ ಊಟ ನಾವು 4:15 ಮಾಡಿದ್ವಿ. ಹಂಗಾಗಿ ಅವನಿಗೂ ಹಾಕ್ಕೊಟ್ಟಿದ್ದೀನಿ. ದೋಸೆನೇ ಬೇಕು ಅಂದರೆ ಅವನಿಗೆ ದೋಸೆ ಚಟ್ನಿ ಹಾಕ್ಕೊಟ್ಟೆ. ನಮಗಿಲ್ಲಿ ಅನ್ನ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೀನಿ. ನೈಟಿಗೂ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇವಾಗ ಸ್ವಲ್ಪ ಪಾರ್ಲರಿಗೆ ಹೋಗಿ ಬರೋ ಕೆಲಸ ಇತ್ತು. ಹಂಗಾಗಿ ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಎಷ್ಟು ಸೂಪರಾಗಿದೆ. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ನೀವು ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಮೇಲೆ ಹತ್ಕೊಂಡು ಹೋಗ್ತಾನೆ. ಯಾರಾದರೂ ಒಬ್ರು ಹಿಂದೆಗಡೆನೇ ಕೂತಿರ್ಬೇಕು. ಅಕಸ್ಮಾತ್ ಎಲ್ಲರೂ ಯಾಮಾರು ಒಳಗಡೆ ಕೂತ್ಕೊಂಡಿದ್ದೆ ಅಂದರೆ ಮೆಟ್ಲು ಹತ್ಕೊಂಡು ಹೋಗ್ಬಿಡ್ತಾನೆ. ಇನ್ನು 11 ತಿಂಗಳು ಮೆಟ್ಲು 2 ಫ್ಲೋರ್ ಮೆಟ್ಲಿಗೆ ಹತ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್ ಅವನೇನು. ಆಮೇಲೆ ಬಟ್ಟೆ ಒಣಗಾಕಿದ್ದೆ, ಹೋಗಿ ತೊಗೊಂಡು ಬಂದೆ. ಆಮೇಲೆ ಎಲ್ಲ ಮಡಚಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೊರಟ್ವಿ ಐಬ್ರೋ ಮಾಡಿಸ್ಕೊಬರೋಣ ಅಂತ. 2 ತಿಂಗಳಿಂದ ಐಬ್ರೋ ಮಾಡಿಸಿರ್ಲಿಲ್ಲ ನಾನು. ಹಾಗಾಗಿ ಅಲ್ಲಿ ಪಾರ್ಲರಿಗೆ ಹೋಗಿ ಐಬ್ರೋ ಮಾಡಿಸ್ಕೊತಿದ್ದೀನಿ. ನಾನು ಫಸ್ಟ್ ಮಾಡಿಸ್ಕೊಂಡೆ. ನಾನು ಯಾವಾಗಲೂ ಇದೇ ಪಾರ್ಲರಲ್ಲೇ ಮಾಡಿಸೋದು. ಆಮೇಲೆ ನಾನು ಮಾಡಿಸ್ಕೊಂಡಂದು ಆಯಿತು. ಆಮೇಲೆ ನನ್ನ ತಂಗಿ ಮಾಡಿಸ್ಕೊತೀನಿ ಅಂತಂದು. ಆಮೇಲೆ ಅವಳು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಫೇಸ್ ವಾಶ್ ಮಾಡಿಸ್ಕೊಳ್ಳೋಣ ಅಂತಂದು. ಬೇಡ, ಇವಾಗ ಇನ್ನೊಂದ್ಸತಿ ಮಾಡಿಸ್ಕೊ ಅಂತ ನಾನು ಹೇಳಿದೆ ಅವಳಿಗೆ. ಇಲ್ಲ, ಇನ್ನೊಂದ್ಸತಿ ಮಾಡಿಸ್ಕೊತೀನಿ ಅಂತ. ಸರಿ ಅಂತ ಬಂದು ಐಬ್ರೋ ಅಷ್ಟೇ ಮಾಡಿಸ್ಕೊಂಡು ಇಬ್ಬರೂ ಬಂದ್ವಿ. ಐಬ್ರೋ ಮಾಡಿಸ್ಬೇಕಾದ್ರೆ ಫುಲ್ಲು ಕಣ್ಣತ್ರ ಎಲ್ಲ ಉರಿ ಅನ್ನಿಸ್ತೈತೆ ಫ್ರೆಂಡ್ಸ್. ಯಾಕಂದರೆ ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಐತೆ. ಹಿಂಗೆ ಜೋರಾಗಿ ಹೇಳಿದ್ರೆ ಬಂದು ಬಿಟ್ಟು ಅಲ್ಲಿಂದ ಮತ್ತೆ ಗೋಬಿ ತೊಗೊಂಡ್ಬಂದು ಮನೆಗೆ ತಿಂದ್ವಿ. ಅದಾದಮೇಲೆ ಕೆಳಗಡೆ ಮನೆಯವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು. ಹಂಗಾಗಿ ಅವರು ಪ್ರಸಾದ ತಂದುಕೊಟ್ಟಿದ್ರು. ಆಮೇಲೆ ಎಲ್ಲರೂ ಕೂತ್ಕೊಂಡು ಪ್ರಸಾದ ತಿಂತಾಯಿದ್ದೀವಿ. ಈ ಥರದ್ದು ಬೆಲ್ಲ ಅನ್ನ ಪ್ರಸಾದ ಮಾಡಿದ್ರಲ್ಲ, ಅದನ್ನು ತಿನ್ನಿಸ್ತಾ ಇದ್ವಿ. ತಿನ್ನಂಗಿರಲಿಲ್ಲ. ಚಿಪ್ಸು ಅದು ಇದು ಕೇಳೋಣ, ಚಿಪ್ಸ್ ಕೊಟ್ಟಿದ್ರಲ್ಲ ಅದೇ ಬೇಕು ಅಂತ ಹಠ ಮಾಡೋಣ. ಬಾಳೆಕಾಯಿ ಚಿಪ್ಸು ಅದನ್ನು ಕೊಟ್ಬಿಟ್ಟು ಒಂದು ಕೈಗೆ ಒಂದು ಆಮೇಲೆ ತಿನ್ಸೋಕೆ ಹೋಗ್ತೀನಿ. ಅದನ್ನು ತಿಂತಾಯಿಲ್ಲ, ಚಿಪ್ಸೇ ಫಸ್ಟ್ ತಿಂತಾನೆ. ಈ ಚಿಪ್ಸು ಆ ಥರ ಐಟಮ್ಸ್, ಖಾರ ಐಟಮ್ಸ್ ಕೇಳ್ತಾನೆ ಸ್ವಲ್ಪ. ಈ ಥರ ಸ್ವೀಟ್ ಐಟಮ್ಸ್ ಎಲ್ಲ ತಿನ್ನಲ್ಲ. ಆಮೇಲೆ ಎಲ್ಲರೂ ನಾನು, ನನ್ನ ತಂಗಿ, ನನ್ನ ತಮ್ಮ ಕೂತ್ಕೊಂಡು ತಿಂದ್ವಿ. ಆಮೇಲೆ ನನ್ನ ತಂಗಿ ಅಲ್ಲಿ ಪಾಯಸ ಸ್ವಲ್ಪ ಐತಲ್ಲ, ನಾನು ಪಾಯಸ ತಿನ್ನೋಂಗಾಗೈತೆ ಅಂದರೆ ಅವತ್ತೊಂದು ಪಾಯಸ ಮಾಡಿದ್ದೆ. ಅದಕ್ಕೆ ಈಗ ಮತ್ತೆ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಈ ಕಡೆ ನೀರಿಟ್ಟು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಈ ಕಡೆ ಶಾವಿಗೆ ಹುರ್ಕೊತಾ ಇದ್ದೀನಿ. ಶಾವಿಗೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ಅದು ಉದ್ದುದ್ದ ಶಾವಿಗೆ ಬರುತ್ತಲ್ಲ ಫ್ರೆಂಡ್ಸ್, ಆ ಶಾವಿಗೆ. ಈ ಕಡೆ ಕೋವಾ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪಷ್ಟು ಸಕ್ಕರೆ, ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಹಾಲು, ಆಮೇಲೆ ತುಪ್ಪ ಇಟ್ಕೊಂಡಿದ್ದೀನಿ ನಾನು. ತುಪ್ಪನ ಇವಾಗ ಹುರ್ಕೊಳಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಶಾವಿಗೆ ಹುರ್ಕೊಳಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹಾಕ್ಕೊಂಡಿರಲಿಲ್ಲ. ಹಂಗೆ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗೆಲ್ಲ ಬೂಂದಿ ಮೇಲೆ ಬಡಿಸ್ತಾರಲ್ಲ ಫ್ರೆಂಡ್ಸು, ಖೀರ್ ಥರ ಅದು. ಆಮೇಲೆ ಇವಾಗ ನೀರೆಲ್ಲ ಕಾದಿತ್ತು, ಹಂಗಾಗಿ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಪಾಕ ಬರೋ ತನಕ ಸಕ್ಕರೆ ಅದರೊಳಗಡೆ ಮಿಶ್ರಣ ಆಗೋ ತನಕ ತಿರುಗಿಸ್ತಾ ಇರ್ತೀನಿ.
ಅದಾದಮೇಲೆ ಹಾಲು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಕೋವಾ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಪಾಯಸಕ್ಕೆ ಕೋವಾ ಹಾಕಿ ಹಾಕಬೇಕು ಅನ್ಸ್ಬೇಕು ಅವ್ರು ನೋಡಿ ಕೋವಾನು ಆ್ಯಡ್ ಮಾಡಿಕೊಂಡು ಕೋವಾನ ಚೆನ್ನಾಗಿ ಅದರಲ್ಲಿ ನೀರಲ್ಲಿ ಮಿಕ್ಸ್ ಆಗೋ ತನಕ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ಕೋವಾ ಇಲ್ಲ ಗಂಟಂಟಾಗಲ್ಲ, ನೀಟಾಗಿ ತಿರ್ಸ್ಕೊತಾ ಇದ್ದರೆ ನಾನು ಪೂರ್ತಿ ತಿರುಗಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಈ ಕಡೆ ಅದನ್ನು ಕೋವಾ ತಿರುಗಿಸ್ಕೊತಾರೆ, ಈ ಕಡೆ ಶಾವಿಗೆನೂ ಹುರ್ಕೊತಾ ಇದ್ದೆ. ಶಾವಿಗೆ ನೋಡಿ ಎಷ್ಟು ಉದ್ದ ಇದೆ, ಇದಕ್ಕಿಂತ ಫುಲ್ಲು ಒಂದೊಂದು ಮೊಳ ಅಷ್ಟು ಉದ್ದ ಇತ್ತು. ಅದನ್ನ ನಾನು ಕಟ್ ಮಾಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಉದ್ದನೇ ಇತ್ತು. ನೂಡಲ್ಸ್ ಎಲ್ಲ ಮಾಡೋಕ್ಕೆ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಈ ಥರ ಶಾವಿಗೆ ಚೆನ್ನಾಗಿರುತ್ತೆ. ಮಾಮೂಲಿ ಅಂಗಡಿ ಶಾವಿಗೆಗಿಂತ ಈ ಶಾವಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇತ್ತು. ಅದರಲ್ಲಿ ಒಂದು 8 ತಿಂಗಳಾಯಿತು ಕೊಟ್ಟು ಕಳಿಸಿ. ಒಂದು 2-3 kg ಅಷ್ಟು ಕೊಟ್ಟು ಕಳಿಸಿತ್ತು ನಮ್ಮ ಅತ್ತೆ. ಅವಾಗವಾಗ ಮಾಡ್ತಾಯಿದ್ದೆ. ವಿಡಿಯೋ ಶೇರ್ ಮಾಡಿರಲಿಲ್ಲ, ಇವಾಗ ಶೇರ್ ಮಾಡ್ತಿದ್ದೀನಿ. ಕೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಫ್ರೆಂಡ್ಸ್. ನೋಡಿ ಈ ಥರ ಮಿಕ್ಸ್ ಆಗುತ್ತೆ. ನೀಟಾಗಿ ಮಿಕ್ಸ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಈಗ ಅದು ಕೋವಾ ಮಿಕ್ಸ್ ಆಗೋ ತನಕ ತಿರುಗಿಸ್ಕೊತಾನೆ ಇರಬೇಕು. ಆಮೇಲೆ ಇವಾಗ ಹಾಲು ಆ್ಯಡ್ ಮಾಡ್ಕೊತಿದ್ದೀನಿ. 1/4 ಲೀಟ್ರಿಗೆ ಜಾಸ್ತಿ ಇದೆ, ಅರ್ಧ ಲೀಟ್ರಿಗೆ ಸ್ವಲ್ಪ ಕಮ್ಮಿ ಇದೆ. ಇವಾಗ ಅದನ್ನು ಹಾಲು ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊತಾನೆ ಇದ್ದೀನಿ. ಅದಾದಮೇಲೆ ಶಾವಿಗೆನೂ ಚೆನ್ನಾಗಿ ಹುರ್ಕೊಂಡೆ. ಶಾವಿಗೆನೂ ನಾನೇನು ತುಂಬ ರೆಡ್ಡಾಗಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಅಂಗಡಿ ಶಾವಿಗೆ ಅಲ್ವಲ್ಲ, ಮನೆಯಲ್ಲೇ ಮಾಡಿರೋದು ಅಂದ್ಕೊಂಡು ಈ ಥರ ನಾರ್ಮಲಾಗಿ ಸ್ವಲ್ಪ ಬ್ರೌನಿಶ್ ತಿರುಗೋ ತನಕ ಹುರ್ಕೊಂಡಿದ್ದೀನಿ. ಜಾಸ್ತಿ ಏನು ರೆಡ್ ಆಗೋ ತನಕ ಹುರ್ಕೊಳ್ಳಿಲ್ಲ. ಅದಾದಮೇಲೆ ಇದು ಹಾಲು ಮತ್ತು ಕೋವಾ ಎಲ್ಲ ತಿರುಗಿಸಿದ್ದೀನಿ ಫ್ರೆಂಡ್ಸ್. ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತಾ ಇರ್ತೀನಿ. ಒಂದು 5 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ಪಾಯಸ ನೀಟಾಗಿ ಆಗುತ್ತೆ, ಏನು ಗಟ್ಟಿ ಅಂತ ಅನಿಸಲ್ಲ. ಒಂದು ಅರ್ಧ ಗಂಟೆ ಬಿಟ್ಟರು ಅದೇನು ಗಟ್ಟಿ ಅಂತ ಅನಿಸಲ್ಲ. ಕೋವಾ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಹಂಗಾಗಿ ಲಾಸ್ಟಲ್ಲಿ 1 ಸ್ಪೂನು ತುಪ್ಪ, 1 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ. ಆಲ್ರೆಡಿ ಶಾವಿಗೆ ಹುರಿಯೋಕ್ಕೆಲ್ಲ ತುಪ್ಪ ಹಾಕ್ಕೊಂಡಿದ್ದೀನಲ್ಲ, ಹಂಗಾಗಿ ಜಾಸ್ತಿ ತುಪ್ಪ ನಾವೇನು ಆ್ಯಡ್ ಮಾಡ್ಕೊಳ್ಳಲಿಲ್ಲ. ಸಖತ್ತಾಗಿತ್ತು ಪಾಯಸ ಮಾತ್ರ, ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಪಾಯಸ. ಇದರಲ್ಲಿ ಬೂಂದಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಕುದಿಸ್ಕೊಳ್ತಾ ಇದ್ದೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.